ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಪುಟ್ಟಕ್ಕ, ಊಟ ಐತೆ? ಇನ್ನೂ ಇಲ್ಲ ಅಮ್ಮೋರೆ, ನಿಮ್ದಾಯ್ತೆ? ಮನಸ್ಸೇ ಸರಿ ಇಲ್ಲ ಅನ್ನಕ್ಕೆ ಊಟ ಎಲ್ಲಿಂದ ಸೇರ್ತೈತೆ ಪುಟ್ಟಕ್ಕ? ಯಾಕೆ ಯೋನಾಯ್ತಮ್ಮೋರೆ? ನಿನಗೆ ಗೊತ್ತಿಲ್ದಿರೋ ವಿಷಯ ಯೋನೈತೆ. ಮಗ ದಿಕ್ಕಿಲ್ದೆ ದಿನ ಕಳೆಯೋದನ್ನ ತಾಯಿಯಾಗಿ ಹೆಂಗ್ ನೋಡ್ಕೊಂಡು ಸುಮ್ಮನಿರ್ಲಿ ಪುಟ್ಟಕ್ಕ? ನಿಮ್ಮ ಸಂಕಟ ನಂಗೆ ಅರ್ಥ ಆಯ್ತದೆ ಅಮ್ಮೋರೆ. ಆದರೆ ನಾನು ಮಾಡು ಮಗಳನ್ನ ಕಳ್ಕೊಂಡು ದುಃಖದಾಗಿರೋ ತಾಯಿ ತವನೇ ನನ್ನ ಮಗನ ಲಗ್ನದ ವಿಷಯ ಆಗ್ಲೆಲ್ಲ ಮಾತಾಡ್ತೀನಿ. ನನ್ನ ಮಾತಿಂದ ನಿಂಗೆ ಬೇಸರ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಪುಟ್ಟಕ್ಕ. ಅಯ್ಯಯ್ಯೋ, ಇದೇವ್ ನಮ್ಮೋರೆ ಇಂಥ ಮಾತಾಡ್ತೀರಿ? ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡಬೇಕು ಅನ್ನೋ ಆಸೆ ನಿಮ್ದು ಮಾತ್ರ ಅಲ್ಲ, ನಂದೂ. ನೀನು ಒಬ್ಬಳೇ ನೋಡು ನನ್ನ ಮನಸ್ಸಿನ ಭಾವನೆನ ಸಂದಕ್ಕೆ ಅರ್ಥ ಮಾಡ್ಕೊಂಡಿರೋದು. ಈ ವಿಷಯ ಮಾತಾಡಿದ್ರೆ ನಮ್ಮ ಯಜಮಾನ್ರು ಕಂಟಿ ಬಲವಂತ ಮಾಡಬೇಡ, ಹೊಸ ಸಮಯ ಕೊಡು ಅಂತಾರೆ. ಆದರೆ ನಾವು ಸಮಯ ಕೊಟ್ಟರೆ ಅವನು ಬದಲಾಯ್ತಾನೆ ಅಂತ ನಂಗೆ ಅನ್ಸಕ್ಕಿಲ್ಲ ಪುಟ್ಟಕ್ಕ. ನಿಮ್ಮ ನಿರ್ಧಾರ ಏನೋ ಸರಿಯಾಗಿ ಅದೇ ಅಮ್ಮವ್ರೆ. ಇದ್ರೂ ಒಂದು ಕಿತ ಅಳಿಯಂದ್ರ ತಾವು ಮಾತಾಡಿದ್ದು ಆಯಿತು, ಕೈ ಹಿಡ್ದು ಬೇಡ್ಕೊಂಡಿದ್ದು ಆಯಿತು. ಆದ್ರೆ ಅವನು ಯಾವುದಕ್ಕೂ ಬಗ್ತಾ ಇಲ್ಲ ಪುಟ್ಟಕ್ಕ. ಹಿಂಗಾದ್ರೆ ಹೆಂಗೆ? ನನಗೂ ಅದೇ ಚಿಂತೆ ಆಗಿರೋದು. ಅವನ ಗೆಳೆಯರನ್ನ ಕರೆಸಿ ಅವ್ರ ಮುಖಾಂತರ ಆದರೂ ಏಳ್ಸುಮ ಅನ್ಕಂಡೆ. ಆದ್ರೆ ಅವನು ಯಾರಿಗೂ ಕಿಮ್ಮತ್ತೆ ಕೊಡಲಿಲ್ಲ ಪುಟ್ಟಕ್ಕ. ನಾನು ಊಟ ನೀರು ಬಿಡ್ತೀನಿ ಅಂದ್ರು ಯೋನು ಪ್ರತಿಕ್ರಿಯೆ ತೋರ್ದಂಗೆ ಹಂಗೆ ಹೋಗ್ಬಿಟ್ಟ. ಅಮ್ಮರೇ, ನೀವು ಅನ್ನ ನೀರು ಬಿಟ್ಟು ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನೀವು ಅಂದ್ಕೊಂಡಿದ್ದನ್ನ ಸಾಧಿಸ್ಬೇಕು ಅಂದರೆ ನಿಮ್ಮ ದೇಹ ಗಟ್ಟಿಯಾಗಿರ್ಬೇಕಲ್ವೇ? ನನ್ನ ಕಂಟಿ ಒಂದು ಲಗ್ನಕ್ಕೆ ಒಪ್ಪಿಟ್ರೆ ಸಾಕು ಪುಟ್ಟಕ್ಕ. ಆಮ್ಯಾಕೆ ನಾನು ಯಾವ ಚಿಂತೆನೂ ಮಾಡೋಕ್ಕಿಲ್ಲ. ಈಗ ನೀವೇನು ಯೋಚನೆ ಮಾಡಬೇಡಿ. ಅಳಿಯಂದ್ರನ್ನ ಒಪ್ಸೋ ಜವಾಬ್ದಾರಿ ನಂದು ಆಯ್ತೆ. ಅವ್ರ ತಾವು ನಾನು ಮಾತಾಡ್ತೀನಿ, ನೀವು ನಿಶ್ಚಿಂತಾಗಿರಿ. ಹಾಂ, ಮನ್ಸಾಗೆ ಮಗಳನ್ನ ಕಳ್ಕೊಂಡಿರೋ ದುಃಖ ಇದ್ರು ಅಳಿಯಂಗೆ ಹೊಸ ಬದುಕನ್ನ ಕಟ್ಕೊಳ್ಳೋಕ್ಕೆ ನನಗೆ ಜೊತೆಗೂಡ್ತೀನಿ ಅಂತಿದ್ಯಲ್ಲ, ನಿಜವಾಗ್ಲೂ ಪುಟ್ಟಕ್ಕ ನಿನ್ನಂತ ಗೆಳತಿ ಸಿಕ್ಕಿರೋದು ನನ್ನ ಅದ್ಯೋಟು ಜನ್ಮದ ಪುಣ್ಯನೋ. ಸಿರಿ ನನಗೆ ಅಳಿಯ ಮಾತ್ರ ಅಲ್ಲ ಅಮ್ಮವ್ರೆ, ನಂಗೆ ಮಗನೂ ಬೇಕು. ಮಗನ ಬದುಕು ಸದ್ದಾಕಿರ್ಲಿ ಅಂತ ಈ ತಾಯಿ ಆಸೆ ಪಡೋಕ್ಕಿಲ್ವೇ? ನೀನು ಈ ಒಳ್ಳೆ ಮನಸ್ಸಿಗೆ ಮಾಡು. ನಾನು ನಿಂತವ ನನ್ನ ಕಷ್ಟನ ಹೇಳ್ಕೊಂಡಿದ್ದು. ಈಗ ನಂತವ್ ಹೇಳಿದ್ರಲ್ಲ, ಇನ್ಮ್ಯಾಕ ಆ ಚಿಂತೆ ಬಿಟ್ಬಿಡಿ. ನಾನು ಹೆಂಗಾರ ಮಾಡಿ ಸಿರಿತಾವ್ ಮಾತಾಡಿ ಮದುವೆಗೆ ಒಪ್ಪಿಸ್ತೀನಿ ಆಯ್ತೆ? ಆಯ್ತು ಪುಟ್ಟಕ್ಕ, ಈ ಜವಾಬ್ದಾರಿನ ನಿನ್ನ ಹೆಗ್ಲಿಗೆ ಏರಿಸ್ಬಿಟ್ಟಿದ್ದೀನಿ. ಅದು ಹಾಗೆ ಆಯ್ತದೆ ಅನ್ನೋದು ನನಗೆ ಗೊತ್ತು. ಇನ್ಮ್ಯಾಕೆ ನಾನು ನಿಶ್ಚಿಂತೆಯಿಂದ ಇರ್ತೀನಿ ಬಿಡು. ಸರಿ ಅಮ್ಮರೇ, ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತೀನಿ. ಸರಿ ಪುಟ್ಟಕ್ಕ, ಮಡಗ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.